ಬೈಲಹೊಂಗಲ ಬಸ್ ನಿಲ್ದಾಣ ಪಕ್ಕದಲ್ಲಿರುವ ಶ್ರೀ ಕರಿಯಮ್ಮ ದೇವಿಯ ದೇವಸ್ಥಾನದ 14ನೇ ವರ್ಷದ ಜಾತ್ರಾ ಮಹೋತ್ಸವವು ಇದೇ ತಿಂಗಳು ದಿನಾಂಕ 10/2/2026ರಿಂದ 11/2/2026ರವರೆಗೆ 2 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ಜರುಗಲಿದ್ದು ಉಡಿ ತುಂಬುವ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ, ದೇವರಿಗೆ ನೈವೇದ್ಯ ಇನ್ನೂ ಮುಂತಾದ ಕಾರ್ಯಕ್ರಮಗಳು ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ದೇವಸ್ಥಾನದ ಕಮಿಟಿಯವರು ಹಾಗೂ ಸದಸ್ಯರು ಜಾತ್ರಾ ಮಹೋತ್ಸವ ಕುರಿತು ಹಾಗೂ ದೇವಸ್ಥಾನ ಪರಂಪರೆ ಕುರಿತು ಮಾತನಾಡಿದ್ದು ಹೀಗೆ ವೀಕ್ಷಕರೇ. ಫೆಬ್ರವರಿ ತಿಂಗಳಿನಲ್ಲಿ ನಡೆಯುತ್ತದೆ. ಅದೇ ಪ್ರಕಾರ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ತಾಯಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಫೆಬ್ರವರಿ 10ನೇ ತಾರೀಕಿನಂದು ಬೆಳಗ್ಗೆ ಅಮ್ಮನವರಿಗೆ ಮಹಾರುದ್ರಾಭಿಷೇಕ ಹಾಗೂ ಮಧ್ಯಾಹ್ನ ಉಡಿ ತುಂಬುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇವೆ. ಅದೇ ಪ್ರಕಾರ 11ನೇ ತಾರೀಕಿಗೆ ಮುಂಜಾನೆ ಹಾಗೂ 10ನೇ ತಾರೀಕು ರಾತ್ರಿಯಂದು ಭಜನಾ ಕಾರ್ಯಕ್ರಮ ಇರುತ್ತದೆ. ಅದೇ ಪ್ರಕಾರ 11ನೇ ತಾರೀಕಿನಂದು ತಾಯಿಗೆ ಮಹಾ ಅಭಿಷೇಕ ಇರುತ್ತದೆ ಹಾಗೂ 10 ಗಂಟೆಗೆ ಹಾಗೂ 12 ಗಂಟೆಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಇನ್ನಿತರ ಸಮಾರಂಭಗಳನ್ನು ಏರ್ಪಡಿಸಿರುತ್ತೇವೆ. ಪ್ರತಿ ವರ್ಷವೂ ತಾಯಿಗೆ ಮಹಾಪೂಜೆಯನ್ನು ಮಾಡಿ ಬೈಲಹೊಂಗಲ ಕ್ಷೇತ್ರಕ್ಕೆ ತಾಯಿ ಅಮ್ಮನವರ ಆಶೀರ್ವಾದ ಪಡೆಯಲೆಂದು ಪ್ರತಿ ಬೈಲಹೊಂಗಲ ಕ್ಷೇತ್ರದ ಮಹಾನ್ ಗಣ್ಯ ವ್ಯಕ್ತಿಗಳು ಹಾಗೂ ಮತ್ತಿತರರು ಮತ್ತು ಬೈಲಹೊಂಗಲ ನಾಡಿನ ಸಮಸ್ತ ಗುರು ಹಿರಿಯರು ಹಾಗೂ ಇಂತಹ ಎಲ್ಲಾ ಸಕಲ ಸದ್ಭಕ್ತರು ಹಾಗೂ ವ್ಯಾಪಾರಸ್ಥರು ಹಾಗೂ ಉದ್ಯಮಿದಾರರು ಪ್ರತಿಯೊಬ್ಬ ವ್ಯಕ್ತಿಯು ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಅದೇ ಪ್ರಕಾರ ಸಕಲ ಬೈಲಹೊಂಗಲ ನಾಡಿನ ಸಮಸ್ತ ಗುರು ಹಿರಿಯರು ತಾಯಿಯ ಜಾತ್ರೆಯಲ್ಲಿ ಪಾಲ್ಗೊಂಡು ಒಂದು ಜಾತ್ರೆಗೆ ಮೆರಗನ್ನು ತಂದು ಕೊಡಬೇಕಾಗಿ ವಿನಂತಿ. ದೇವಿಗೆ ಜಾತ್ರಾ ಮಹೋತ್ಸವ ಇಟ್ಟುಕೊಂಡಿದ್ದೇವೆ ಹಾಗೂ ಬೆಳಗ್ಗೆ ಅಭಿಷೇಕ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ, ಡೊಳ್ಳಿನ ಓಲಗ ಹಾಗೂ ಭಜನಾ ಮೇಳ ಇರುತ್ತದೆ. ಹಾಗೂ ಬೈಲಹೊಂಗಲ ಸಮಸ್ತ ನಾಡಿನ ಗುರು ಹಿರಿಯರು ಹಾಗೂ ಬಂಧು ಮಿತ್ರರು, ಗಣ್ಯ ವ್ಯಕ್ತಿಗಳು ಅದನ್ನು ಆಗಮಿಸಿ ಕೃತಿಗೆ ಪಾತ್ರರಾಗಬೇಕಂತ ವಿನಂತಿ. ಹಾಗೂ ಬೆಳಿಗ್ಗೆ 6 ಗಂಟೆಗೆ ಮಹಾರುದ್ರಾಭಿಷೇಕ ಹಾಗೂ ಅಲಂಕಾರ ಇರುತ್ತದೆ. ಫೆಬ್ರವರಿ 11ನೇ ತಾರೀಕು ಮಹಾಮಂಗಳಾರತಿ ಹಾಗೂ ಮಹಾ ಅಭಿಷೇಕ, ರುದ್ರಾಭಿಷೇಕ, ಉಡಿ ತುಂಬುವ ಕಾರ್ಯಕ್ರಮ, ಆಮೇಲೆ ಡೊಳ್ಳಿನ ಓಲಗ ಹಾಗೂ ಬಂಡಾರ ಹೊಡೆಯುವ ಕಾರ್ಯಕ್ರಮ ಇರುತ್ತದೆ. ಸಾಯಂಕಾಲ ಪ್ರಸಾದ ಇರುತ್ತದೆ. ಮಧ್ಯಾಹ್ನ 1 ಗಂಟೆಯಿಂದ ಪ್ರಸಾದ ಚಾಲೂ ಇರುತ್ತದೆ. ಬಂದು ಭಕ್ತರಿಗೆಲ್ಲರಿಗೂ ಪ್ರಸಾದ ವಿತರಣೆಯನ್ನು ಇರ್ತದೆ. ಎಲ್ಲರೂ ಬಂದು